ವೀಕ್ಷಕರೇ, ರಾಮ ಮಂದಿರದ ಉದ್ಘಾಟನೆ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಂದಿರದ ಪ್ರಾರಂಭೋತ್ಸವಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇವೆ. ದೇಶದ ಸಮಸ್ತ ಜನರ ದೃಷ್ಟಿ ಇದೀಗ ಜನವರಿ 22 ಕಡೆಗಿದೆ. ದೇಶ ಮಾತ್ರ ಅಲ್ಲದೆ ವಿಶ್ವದ ಅನೇಕ ಕಡೆಗಳಿಂದ ರಾಮ ಭಕ್ತರು ಆ ದಿನ ಅಯೋಧ್ಯೆಗೆ ಬರಲಿದ್ದಾರೆ. ಈ ಭವ್ಯ ಐತಿಹಾಸಿಕ ದಿನವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಸಂಖ್ಯಾತ ಜನ ಕಾತರದಿಂದ ಕಾದಿದ್ದಾರೆ. ರಾಮ ಮಂದಿರದ ಟ್ರಸ್ಟ್ ಈಗಾಗಲೇ ಈ ಭವ್ಯ ಸಮಾಗಮಕ್ಕೆ ದೇಶದ ಹಲವು ಜನ ಪ್ರತಿಷ್ಠಿತರನ್ನ ಆಹ್ವಾನಿಸಿದೆ. ದೇಶ ಹಾಗೂ ರಾಜ್ಯದ ಹಲವು ಜನ ಗಣ್ಯರಿಗೆ ಆಹ್ವಾನ ಪತ್ರ ಕೈ ಸೇರಿದೆ. ನಟರ ಪೈಕಿ ಅಮಿತಾಬ್ ಬಚ್ಚನ್, ಮೋಹನ್ ಲಾಲ್, ಚಿರಂಜೀವಿ, ಪ್ರಭಾಸ್ ಮುಂತಾದವರಿಗೆ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಆಹ್ವಾನ ಸಿಕ್ಕಿದೆ. ಇದು ಹಿಂದೂಗಳ 500 ವರ್ಷಗಳ ಸತತ ಹೋರಾಟದ ಗೆಲುವು. ಕೊನೆಗೂ ನಮ್ಮ ಧಾರ್ಮಿಕತೆ ಹಾಗೂ ದೇವರ ಅಸ್ತಿತ್ವಕ್ಕೆ ಸಂದಂತ ರೋಚಕ ಜಯ. ಈ ವಿಜಯ ಯಾತ್ರೆ ಯಾವುದೋ ಕೋಮಿಗೆ ಅಥವಾ ಒಂದು ವರ್ಗಕ್ಕೆ ಸೀಮಿತಗೊಳ್ಳಬಾರದು. ಇದು ಅಖಂಡ ಭಾರತೀಯತೆಯ ಪ್ರತೀಕ. ರಾಮ ಈ ನೆಲದ ಪರಂಪರೆಯ ಒಂದು ಅವಿಚ್ಛಿನ್ನ ಭಾಗವಾದವನು. ರಾಮ ಎಲ್ರಿಗೂ ಸಲ್ಲುವಂತ ವ್ಯಕ್ತಿ. ಅವನ ಭಕ್ತಿಯಲ್ಲಿಯೇ ಅವನು ಭೇದವನ್ನು ಹುಡುಕ್ತಾ ಇರುವಾಗ ಅವನನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋದು ಅವಮಾನಕರ ಎಂಬುದು ಹಲವರ ದೂರು. ಈ ಒಂದು ಕಾರಣದಿಂದಾಗಿ ಅನೇಕರು ಇದರ ಆಹ್ವಾನದ ಕರೆಯನ್ನ ಬೇಕಂತಲೇ ತಿರಸ್ಕರಿಸಿದ್ದಾರೆ. ಕಾಂಗ್ರೆಸ್ನ ಹಲವು ಮುಖ್ಯ ನೇತಾರರು ಉದ್ಘಾಟನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದು ರಾಜಕೀಯ ನಡೆ, ಚುನಾವಣೆ ಗಿಮಿಕ್ ಅಂತ ಮುಂತಾಗಿ ಅವರ ದೂರು. ರಾಮ ಮಂದಿರದ ಟ್ರಸ್ಟ್ ಈ ಆಹ್ವಾನ ನೀಡೋದರಲ್ಲೂ ಕೂಡ ತಾರತಮ್ಯವನ್ನ ತೋರಿದೆ ಅಂತ ಕೆಲವರು ದೂರಿದರೆ, ದೇಗುಲದ ನಿರ್ಮಾಣ ಕಾರ್ಯ ಮುಗಿಯುವ ಮುನ್ನನೇ ಉದ್ಘಾಟನೆಯನ್ನ ಅವಸರದಲ್ಲಿ ಇರಿಸೋದು ತಪ್ಪು ಹಾಗೂ ಇದು ಸರಿಯಾದ ಪದ್ಧತಿ ಕೂಡ ಅಲ್ಲ ಅಂತ ಶ್ರೀ ಆದಿಶಂಕರರ ಶಕ್ತಿ ಪೀಠಗಳ ಮುಖ್ಯಸ್ಥರು ಆರೋಪಿಸಿದ್ದಾರೆ. ರಾಮ ಅಯೋಧ್ಯೆಗೆ ಮಾತ್ರ ಸೀಮಿತಗೊಂಡವನಲ್ಲ, ಅವನು ಎಲ್ಲೆಲ್ಲಿಯೂ ಇದ್ದಾನೆ. ನಾವು ಕೂಡ ರಾಮನ ಭಕ್ತರೇ. ಆದರೆ ಆತನ ಹೆಸರನ್ನ ಹೇಳಿ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳುವುದರ ಬಗ್ಗೆ ಮಾತ್ರ ನಮ್ಮ ವಿರೋಧ. ಹೀಗಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಶ್ರೀ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ರು. ಏನಾದರೂ ಆಗಲಿ, ರಾಮನ ಈ ವೈಭವದ ಮಹೋತ್ಸವ ನಮ್ಮೆಲ್ಲರ ನಡುವಿನ ಒಡಕುಗಳನ್ನ ಮರೆಸಿ ನಮ್ಮನ್ನ ಕ್ಷುಲ್ಲಕ ಮನಸ್ತಾಪಗಳ ಆಚೆಗೆ ಬೆಸೆಯುವಂತ ಸೇತುವೆ ಆಗಬೇಕು. ಆದರೆ ಇಲ್ಲೂ ಕೂಡ ಬಣಗಳು ಸೃಷ್ಟಿಯಾಗಿ ಕೊಂಕಿನ ನುಡಿಗಳ ಎರಡೂ ಕಡೆ ಕೇಳಿಬರುತ್ತಿರೋದು ನಿಜಕ್ಕೂ ಬೇಸರದ ವಿಷಯ. ನಮ್ಮಲ್ಲಿ ಮೊದಲಿನೂ ಕೂಡ ಈ ಒಗ್ಗಟ್ಟು ಹಾಗೂ ಸೌಹಾರ್ದತೆಯ ಕೊರತೆ ಇದ್ದೇ ಇದೆ. ಅದನ್ನ ದಾಳವಾಗಿಸಿಕೊಂಡೇ ಪರಕೀಯರು ನಮ್ಮ ಮೇಲೆ ಶತಮಾನಗಳ ಕಾಲ ಸವಾರಿಯನ್ನ ಮಾಡಿದ್ದು. ರಾಮ ಇದ್ದಂಥ ಸ್ಥಳ ಬೇರೆಯವರ ವಶಕ್ಕೆ ಹೋಗೋದಕ್ಕೂ ಕೂಡ ನಮ್ಮಲ್ಲಿರುವಂಥ ಈ ಭಿನ್ನಾಭಿಪ್ರಾಯದ ಮನಸ್ಥಿತಿನೇ ಮೊದಲ ಕಾರಣ ಆಗುತ್ತೆ. ದುರ್ದೈವವಶಾತ್ ಇವತ್ತು ನಾವು ಇತರರ ದಬ್ಬಾಳಿಕೆಯಿಂದ ದೂರವಾಗಿ ಸ್ವತಂತ್ರಗೊಂಡಿದ್ರೂ ಕೂಡ ನಾವೆಲ್ಲ ಒಂದೇ ಎಂಬ ಭಾವನೆ ನಮ್ಮಲ್ಲಿಲ್ಲ. ಜಾತಿ, ಮತ, ರಾಜಕೀಯ ಇವೆಲ್ಲ ನಮ್ಮನ್ನ ಛಿದ್ರ ಮಾಡಿವೆ. ಪ್ರತ್ಯೇಕವಾದವೇ ಶ್ರೇಷ್ಠವೆಂಬ ಭ್ರಮೆ ನಮ್ಮನ್ನ ಆವರಿಸಿದೆ. ಈ ಒಂದು ಅಮಲ್ನಿಂದ ನಾವೆಲ್ಲ ಹೊರಬಂದು ನಿಂತ ದಿನದಿಂದ ನಿಜಕ್ಕೂ ಭಾರತದ ಪಾಲಿಗೆ ಒಂದು ಸುವರ್ಣ ಯುಗದ ಪ್ರಾರಂಭ ಅಂತಾನೆ ಹೇಳಬಹುದು. ಧರ್ಮದ ಮೇಲಿನ ಅಭಿಮಾನ ತಪ್ಪಲ್ಲ, ಹಾಗಂತ ಭಾರತೀಯತೆಯನ್ನು ನಾವ್ಯಾರು ಕೂಡ ಅಲಕ್ಷಿಸಬಾರದು. ಭಾರತೀಯತೆಯ ಚೌಕಟ್ಟಿನಲ್ಲಿ ಧರ್ಮ ಬರುತ್ತೆ. ಅಂದಿನ ರಾಮನಿಂದ ಹಿಡಿದು ಇವತ್ತಿನ ವಿವೇಕಾನಂದರವರೆಗೂ ಪ್ರತಿಯೊಬ್ಬ ಮಹಾವ್ಯಕ್ತಿ ಕೂಡ ಇಲ್ಲಿ ಅಖಂಡ ಭಾರತೀಯತೆಗಾಗಿ ಪಣವನ್ನು ತೊಟ್ಟು ಹೋರಾಡಿದ್ದು. ಯಾವಾಗ ಇಲ್ಲಿ ಭಾರತದ ಪತಾಕೆಗಿಂತ ರಾಜಕೀಯ ಪಕ್ಷದ ಲಾಂಛನವೇ ದೊಡ್ಡದು ಅಂತ ನಾವು ಭಾವಿಸಿದೀವೋ ಅವತ್ತೇ ರಾಜಕೀಯ ಗೆದ್ದದ್ದು ಹಾಗೂ ನಮ್ಮ ಒಗ್ಗಟ್ಟು ಮಣ್ಣು ಪಾಲಾಗಿದ್ದು. ಇನ್ನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ಬಗ್ಗೆ ಹೇಳುವುದಾದರೆ, ಇದರ ಟ್ರಸ್ಟ್ ಭಾರತದ ಹಲವಾರು ಪ್ರಮುಖರಿಗೆ ಹಾಗೂ ಅನೇಕ ಕ್ಷೇತ್ರಗಳ ಸಾಧಕರಿಗೆ ಆಹ್ವಾನವನ್ನ ಕೊಟ್ಟಿದೆ. ಕ್ರೀಡಾ ಸಾಧಕರಲ್ಲಿ MS ಧೋನಿ, ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಮುಂತಾದವರಿಗೆ ಮೊದಲ ಆಹ್ವಾನದ ಕರೆ ತಲುಪಿದೆ. ಬಾಲಿವುಡ್ನ ಪ್ರಮುಖ ಪೋಷಕ ನಟರಾದಂಥ ಅನುಪಮ್ ಖೇರ್ ಅವ್ರಿಗೂ ಕೂಡ ಇದರ ಆಹ್ವಾನದ ಪ್ರತಿ ತಲುಪಿದ್ದು, ಅವರು ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡು ಇದು ನಿಜಕ್ಕೂ ಸಂತೋಷದ ಹಾಗೂ ಹೆಮ್ಮೆಯ ಸಂಗತಿ ಅಂತ ಹೇಳ್ಕೊಂಡಿದ್ದಾರೆ. ಗಾಯಕಿ ಆಶಾ ಭೋಸ್ಲೆ, ಗಾಯಕರಾದಂಥ ಹರಿಹರನ್ ಮುಂತಾದವರಿಗೂ ಕೂಡ ಟ್ರಸ್ಟ್ ಆಹ್ವಾನವನ್ನ ಕೊಟ್ಟಿದೆ. ಈ ಹಿಂದೆ 1987ರಲ್ಲಿ ರಮಾನಂದ್ ಸಾಗರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿದಂಥ ಹಿಂದಿಯ ರಾಮಾಯಣದ ಧಾರಾವಾಹಿ ದೇಶದಲ್ಲಿ ಎಲ್ಲ ಕಡೆ ಜನರ ಮೆಚ್ಚುಗೆ ಗಳಿಸಿ ಮೋಡಿ ಮಾಡಿತ್ತು. ಇದರಲ್ಲಿ ಶ್ರೀರಾಮನ ಪಾತ್ರ ನಿರ್ವಹಿಸಿದಂತಹ ಅರುಣ್ ಗೋವಿಲ್ ಹಾಗೂ ಸೀತೆಯಾಗಿ ನಟಿಸಿದ್ದ ನಟಿ ದೀಪಿಕಾ ಚಿಕ್ಲಿ ಅವ್ರಿಗೂ ಟ್ರಸ್ಟ್ ಮರ್ಯಾದೆ ಆಹ್ವಾನವನ್ನ ಕೊಟ್ಟಿದೆ. ನಟಿ ದೀಪಿಕಾ ಕನ್ನಡದಲ್ಲಿ ಇಂದ್ರಜಿತ್, ಹೊಸ ಜೀವನ ಮುಂತಾದ ಚಿತ್ರಗಳಲ್ಲೂ ಅಭಿನಯಿಸಿದ್ರು. ಲಕ್ಷಾಂತರ ಭಾರತೀಯರಿಗೆ ಮತ್ತೊಮ್ಮೆ ರಾಮಾಯಣವನ್ನ ನೆನಪಿಗೆ ತಂದು ಆ ಪಾತ್ರಗಳಿಗೆ ಜೀವವನ್ನು ತುಂಬಿದಂತ ಈ ಮಹಾನ್ ಕಲಾವಿದರನ್ನ ಈ ನಿಟ್ಟಿನಲ್ಲಿ ಸ್ಮರಿಸಿಕೊಂಡು ಅವರಿಗೆ ಆಹ್ವಾನ ಕೊಟ್ಟಿರೋದು ಸಮಂಜಸವಾದಂಥ ನಡೆಯೇ ಆಗಿದೆ. ಬಾಲಿವುಡ್ನ ಶ್ರೇಷ್ಠ ನಿರ್ದೇಶಕರಾದಂಥ ಸಂಜಯ್ ಲೀಲಾ ಬನ್ಸಾಲಿ, ರಾಜ್ಕುಮಾರ್ ಹಿರಾಣಿ, ರೋಹಿತ್ ಶೆಟ್ಟಿ ಮೊದಲಾದವರಿಗೂ ಕೂಡ ಈ ಒಂದು ಆಹ್ವಾನ ತಲುಪಿದೆ. ಬಾಲಿವುಡ್ನಲ್ಲಿ ಐತಿಹಾಸಿಕ ಚಿತ್ರಕಥೆಗಳನ್ನ ನೈಜವಾಗಿ ತೋರಿಸೋದರಲ್ಲಿ ಸಂಜಯ್ ಲೀಲಾ ಬನ್ಸಾಲಿ ಮುಖ್ಯಸ್ಥರು. ನಟರಾದಂಥ ಅಕ್ಷಯ್ ಕುಮಾರ್, ಕಂಗನಾ ರಣಾವತ್ ಮುಂತಾದವರಿಗೂ ಇದಕ್ಕೆ ಆಹ್ವಾನ ಸಿಕ್ಕಿದೆ. ಇನ್ನು ಕನ್ನಡದ ಮಟ್ಟಿಗೆ ನಟ ಯಶ್ ಹಾಗೂ ರಿಷಬ್ ಶೆಟ್ಟಿ ಅವರಿಗೆ ಆಹ್ವಾನ ತಲುಪಿದೆ ಅಂತ ಹೇಳಲಾಗ್ತಿದೆ. ನಟ ಯಶ್ ಬಾಲಿವುಡ್ ಅನ್ನೇ ಹಿಂದಿಕ್ಕಿ ದೇಶದ ನಂಬರ್ 1 ಮಾಸ್ ಹೀರೋ ಅಂತ ಗುರುತಿಸಿಕೊಂಡವರು. ಇನ್ನು ನಟ ಹಾಗೂ ನಿರ್ದೇಶಕರಾದಂಥ ರಿಷಬ್ ತಮ್ಮ ಕಾಂತಾರ ಚಿತ್ರದ ಮೂಲಕ ನಾಡ ದೈವಿಕತೆಯನ್ನ ವಿಭಿನ್ನವಾಗಿ ಚಿತ್ರೀಕರಿಸಿ ದೇಶದ ಸಿನಿಪ್ರಿಯರ ಮನಸ್ಸನ್ನ ಗೆದ್ದವರು.
ಈ ಇಬ್ರು ಮಹಾಕಲಾವಿದರನ್ನ ಇಲ್ಲಿ ಆಹ್ವಾನ ಮಾಡಿರೋದು ನಿಜಕ್ಕೂ ಕನ್ನಡಿಗರಾಗಿ ನಾವೆಲ್ಲ ಹರ್ಷಿಸಬೇಕಾದಂತ ವಿಷಯ. ಇನ್ನು ಇವರಲ್ಲದೆ ದೇಶದ ಸನ್ಮಾನ್ಯ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿಗಳಾದಂಥ ಜಗದೀಪ್ ಧಾಂಕರ್, ಯುಪಿಯ ಮುಖ್ಯಮಂತ್ರಿಯಾದಂಥ ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಗವರ್ನರ್ ಆದಂಥ ಆನಂದಿಬೆನ್ ಪಟೇಲ್, ಶ್ರೀರಾಮ ಜನ್ಮಭೂಮಿಯ ತೀರ್ಥಕ್ಷೇತ್ರದ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮಹಂತ್ ನೃತ್ಯ ಗೋಪಾಲ್ ದಾಸ್, ಆರ್ಎಸ್ಎಸ್ನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್, ಎಲ್.ಕೆ. ಅಡ್ವಾಣಿ, ಮುರಳಿ ಮೋಹನ್ ಜೋಶಿ, ಅಖಿಲೇಶ್ ಯಾದವ್, ಮಾಜಿ ಪ್ರಧಾನಿಗಳಾದಂಥ ಶ್ರೀಯುತ ಮನಮೋಹನ್ ಸಿಂಗ್ ಮೊದಲಾದ ರಾಜಕೀಯ ಹಾಗೂ ಪ್ರಮುಖ ಧಾರ್ಮಿಕ ವ್ಯಕ್ತಿಗಳನ್ನ ಇಲ್ಲಿ ಆಹ್ವಾನ ಮಾಡಲಾಗಿದೆ. ಅದಲ್ಲದೆ ಗೌತಮ್ ಅದಾನಿ, ಮುಖೇಶ್ ಅಂಬಾನಿ, ರತನ್ ಟಾಟಾ, ಕುಮಾರ್ ಮಂಗಳಂ ಬಿರ್ಲಾ, ಚಂದ್ರಶೇಖರನ್, ಅನಿಲ್ ಅಗರ್ವಾಲ್, ನಾರಾಯಣ್ ಮೂರ್ತಿ ಮೊದಲಾದ ದೇಶದ ಪ್ರಮುಖ ಕೈಗಾರಿಕೋದ್ಯಮಿಗಳನ್ನು ಕೂಡ ಆಹ್ವಾನಿಸಿದ್ದಾರೆ. ಉಳಿದಂತೆ ನಟರಲ್ಲಿ ರಜನಿಕಾಂತ್, ಧನುಷ್, ಮಾಧುರಿ ದೀಕ್ಷಿತ್, ರಣಬೀರ್ ಕಪೂರ್, ಆಲಿಯಾ ಭಟ್, ದೀಪಿಕಾ ಪಡುಕೋಣೆ, ರಣದೀಪ್ ಹೂಡಾ, ಅನುಷ್ಕಾ ಶರ್ಮಾ, ಮಧುರ್ ಭಂಡಾರ್ಕರ್, ಅಜಯ್ ದೇವಗನ್, ಜಾಕಿ ಶ್ರಾಫ್, ಟೈಗರ್ ಶ್ರಾಫ್ ಹಾಗೂ ಸನ್ನಿ ಡಿಯೋಲ್ ಈ ರೀತಿ ಮುಂತಾದವರನ್ನ ಆಹ್ವಾನ ಮಾಡಲಾಗಿದೆ. ಕೇಂದ್ರದ ಕಾಂಗ್ರೆಸ್ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿಯವರಿಗೂ ಕೂಡ ಆಹ್ವಾನ ಬಂದಿದ್ರೂ ಅವರು ಇದನ್ನು ವಿರೋಧ ಮಾಡಿ ನಿರಾಕರಿಸಿದ್ದಾರೆ. ರಾಜ್ಯದಲ್ಲಿ ಎಚ್.ಡಿ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರಿಗೂ ಕೂಡ ಆಹ್ವಾನ ತಲುಪಿದೆ. ಇನ್ನು ನಟ ಯಶ್ ಅಯೋಧ್ಯೆಯ ಟ್ರಸ್ಟ್ಗೆ 50 ಕೋಟಿ ರೂಪಾಯಿಗಳ ಧನ ಸಹಾಯ ಮಾಡಿದ್ದಾರೆ ಎಂಬ ಸುದ್ದಿ ಕೆಲ ವಾರಗಳಿಂದ ವೈರಲ್ ಆಗ್ತಿದೆ. ಆದರೆ ಇದು ನಕಲಿ ಸುದ್ದಿ. ಇಂಥ ಯಾವುದೇ ಹೇಳಿಕೆಯನ್ನಾಗಲಿ ಅಥವಾ ಘೋಷಣೆಯಾಗಲಿ ಎಲ್ಲೂ ಕೂಡ ಅಧಿಕೃತವಾಗಿ ಅವರು ನೀಡಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ಈ ಒಂದು ಸುದ್ದಿ ನಕಲಿ ಸುದ್ದಿ. ಅದಲ್ಲದೆ ಪ್ರಭಾಸ್ ರವರು ಕೂಡ ರಾಮ ಮಂದಿರ ದೇವಸ್ಥಾನಕ್ಕೆ 50 ಕೋಟಿ ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಆದರೆ ಇದು ಕೂಡ ನಕಲಿ ಸುದ್ದಿ. ಇದನ್ನೆಲ್ಲ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿರುವಂತಹ ನಕಲಿ ಸುದ್ದಿ ಅಂತ ಸಾಬೀತಾಗಿದೆ. ಇನ್ನು ಈ ಉತ್ಸವಕ್ಕೆ ಸಾಂಸ್ಕೃತಿಕ ಮೆರುಗು ನೀಡುವಂತ ಸಲುವಾಗಿ ದೇಶದ ಎಲ್ಲಾ ಕಡೆ ಎಲ್ಲಾ ವಿಧದ ನೃತ್ಯಗಾರರನ್ನ ಹಾಗೂ ವಾದ್ಯಗಳ ವಾದಕರನ್ನ ವ್ಯವಸ್ಥೆ ಮಾಡಲಾಗಿದೆ. ಜನವರಿ 19ರ ಶುಕ್ರವಾರ ದಿನ ಪವಿತ್ರ ಯಜ್ಞಕ್ಕೆ ಹೋಮ ಹವನ ಅರ್ಪಿಸಿ ನವಗ್ರಹಗಳಿಗೆ ಹವಿಸನ್ನ ಅರ್ಪಿಸುವಂತ ಪೂಜೆ ನಡೆದಿದೆ. ಜನವರಿ 20ರಂದು ಇಡೀ ದೇಗುಲದ ಪ್ರಾಂಗಣ ಹಾಗೂ ಅದರ ಆವರಣವನ್ನ ಪವಿತ್ರವಾದಂಥ ಸರಯೂ ನದಿ ನೀರಿನಿಂದ ತೊಳೆದು ಶುಚಿ ಮಾಡಲಾಗುತ್ತೆ. 21ನೇ ತಾರೀಕು ಪವಿತ್ರ ಸ್ನಾನ ನೆರವೇರಿ ರಾಮ್ಲಲ್ಲಾ ವಿಗ್ರಹವನ್ನ ನೀರಲ್ಲಿ ಶುದ್ಧ ಮಾಡಲಾಗುತ್ತೆ. ಕೊನೆ ದಿನವಾದಂಥ 22ರಂದು ಬೆಳಗಿನ ಮೃಗಶಿರ ನಕ್ಷತ್ರದ ಅನುಸಾರ ಅದಕ್ಕೆ ಪೂಜೆನ ಸಲ್ಲಿಸಿ ಮಧ್ಯಾಹ್ನ 12:20ರ ಸುಮಾರಿಗೆ ಆರತಿಯನ್ನ ಬೆಳಗಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ದೂರದರ್ಶನ ಹಾಗೂ ದೇಶದ ವಿವಿಧ ಪ್ರಮುಖ ವಾಹಿನಿಗಳಲ್ಲಿ ಅಂದಿನ ಎಲ್ಲ ಚಟುವಟಿಕೆಗಳನ್ನು ಕೂಡ ಲೈವ್ ಆಗಿ ಕವರ್ ಮಾಡಿ ಪ್ರಸಾರ ಮಾಡಲಾಗುತ್ತೆ. ಆಹ್ವಾನಿತರಾದಂಥ ಗಣ್ಯರಲ್ಲಿ ಎಷ್ಟು ಜನ ಅವತ್ತು ಉಪಸ್ಥಿತರಿರ್ತಾರೆ ಹಾಗೂ ಎಷ್ಟು ಜನ ಗೈರು ಹಾಜರಾಗ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಒಟ್ನಲ್ಲಿ ಈ ಒಂದು ಮಹೋತ್ಸವವನ್ನ ಅಭಿಮಾನದಿಂದ ಕಣ್ತುಂಬಿಕೊಳ್ಳುವವರೇ ನಿಜವಾದ ಧನ್ಯರು. ಇಂಥ ಸಭೆಗಳು ಯಾವಾಗಲಾದರೂ ಅಪರೂಪಕ್ಕೆ ನಡೆದಾಗ ಯಾರೇ ಆಗಲಿ ಏನೇ ವೈಮನಸ್ಸುಗಳು ಇದ್ರೂ ಕೂಡ ಅವನ್ನೆಲ್ಲ ತಾತ್ಕಾಲಿಕವಾದರೂ ಮರೆತು ಎಲ್ಲರ ಜೊತೆ ಬೆರೆತು ಭಾಗಿಯಾಗಿ ಅದರ ರೋಚಕ ಅನುಭವವನ್ನು ಪಡೆಯೋದು ಎಷ್ಟು ಸೊಗಸಲ್ವಾ. ಭಿನ್ನಾಭಿಪ್ರಾಯಗಳು ಯಾವತ್ತೂ ಇದ್ದೇ ಇರ್ತವೆ. ಅದರಾಚೆಗೆ ನಾವೆಲ್ಲ ಭಾರತೀಯರು ಎಂಬ ಸಮಾತ ಭಾವ ಚಿಗುರೊಡೆದರೆ ಎಲ್ಲರ ಬೆಸುಗೆ ಹಾಗೂ ಸಮಾಗಮ ಸಾಧ್ಯ. ಆಂತರ್ಯದಲ್ಲಿ ಇಂಥ ಕಳಂಕಗಳನ್ನ ಇಟ್ಕೊಂಡು ಅವುಗಳನ್ನ ಹೃದಯ ಪೋಷಿಸ್ತಾ ಬಂದ್ರೆ ಯಾವ ರಾಮನೂ ಕೂಡ ನಮ್ಮನ್ನ ಉದ್ಧಾರ ಮಾಡಲ್ಲ. ಏನೇ ಆಗ್ಲಿ ರಾಮ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಯಾವ ಕೆಡಕು ಕೂಡ ಆಗದೆ ಸಾಂಗವಾಗಿ ನೆರವೇರಲಿ. ಆ ದಿನ ಭಾರತದ ಚರಿತ್ರೆಯಲ್ಲಿ ಐತಿಹಾಸಿಕ ದಿನವಾಗಿ ಹೆಸರಾಗಲಿ. ಸಾಧ್ಯವಾದಲ್ಲಿ ಸಮಯ ಸಿಕ್ಕಲ್ಲಿ ನೀವು ಕೂಡ ಈ ಒಂದು ಮಹೋತ್ಸವಕ್ಕೆ ಸಾಕ್ಷಿಯಾಗಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.